ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಮಹಜ್ ಒಂದು ಸಮರವೇ ನಡೀತಾ ಇದೆ. ಖತ್ತಿ ಫ್ಯಾಮಿಲಿ, ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಒಂದು ಮಹಾಯುದ್ಧವೇ ನಡೀತಾ ಇದೆ. ಸೊ ಇವತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಡಿಸಿಸಿ ಬ್ಯಾಂಕ್ ರಾಜಕಾರಣ ಅನ್ನೋದು ರಾಜ್ಯ ರಾಜಕಾರಣಕ್ಕೆ ದಾರಿ ಮಾಡಿಕೊಡುವ ಮತ್ತೊಂದು ಪ್ರಬಲ ಪೈಪೋಟಿ ಹೊಮ್ಮಿಸುವಂತಹ ಒಂದು ಜಾಗ. ಹಾಗಾಗಿ ಇವತ್ತಿನ ಚುನಾವಣೆ ಕುತೂಹಲ ಕೆರಳಿಸಿದೆ. ಬೆಳಗಾವಿಯ ದೊಡ್ಡ ದೊಡ್ಡ ಮನೆತನಗಳ ಶಕ್ತಿ ಏನು, ಯಾರು ಗೆಲ್ತಾರೆ ಅನ್ನುವಂಥ ವಿಚಾರಗಳು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ. ಈ ಸಾರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಇವತ್ತು ಚುನಾವಣೆ. ಯಾರು ಗೆಲ್ತಾರೆ, ಯಾರ ಪಾಲಾಗುತ್ತೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ? ಒಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ ಕೂಡ ಬಹಳ ಜಿದ್ದಿನ ಹೋರಾಟವನ್ನ ನಡೆಸ್ತಾ ಇದೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ. ಅದೇ ರೀತಿ ಕತ್ತಿ ಫ್ಯಾಮಿಲಿಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. ಹಾಗಾಗಿ ಅವರು ಕೂಡ ಬಿಟ್ಕೊಡ್ತಾ ಇಲ್ಲ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟ ಯಾರಿಗೆ ಒಲಿಯುತ್ತೆ? ಬೆಳಗಾವಿ ರಾಜಕಾರಣದ ಒಂದು ಬಗೆಯ ಹೋಲ್ಡ್ ಯಾರ ಕೈಗೆ ಸಿಗಲಿದೆ? ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ? ಕುತೂಹಲ ಮೂಡಿದೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಮಹಜ್ ಒಂದು ಸಮರವೇ ನಡೀತಾ ಇದೆ. ಖತ್ತಿ ಫ್ಯಾಮಿಲಿ, ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಒಂದು ಮಹಾಯುದ್ಧವೇ ನಡೀತಾ ಇದೆ. ಸೊ ಇವತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಡಿಸಿಸಿ ಬ್ಯಾಂಕ್ ರಾಜಕಾರಣ ಅನ್ನೋದು ರಾಜ್ಯ ರಾಜಕಾರಣಕ್ಕೆ ದಾರಿ ಮಾಡಿಕೊಡುವ ಮತ್ತೊಂದು ಪ್ರಬಲ ಪೈಪೋಟಿ ಹೊಮ್ಮಿಸುವಂತಹ ಒಂದು ಜಾಗ. ಹಾಗಾಗಿ ಇವತ್ತಿನ ಚುನಾವಣೆ ಕುತೂಹಲ ಕೆರಳಿಸಿದೆ. ಬೆಳಗಾವಿಯ ದೊಡ್ಡ ದೊಡ್ಡ ಮನೆತನಗಳ ಶಕ್ತಿ ಏನು, ಯಾರು ಗೆಲ್ತಾರೆ ಅನ್ನುವಂಥ ವಿಚಾರಗಳು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ. ಈ ಸಾರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಇವತ್ತು ಚುನಾವಣೆ. ಯಾರು ಗೆಲ್ತಾರೆ, ಯಾರ ಪಾಲಾಗುತ್ತೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ? ಒಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ ಕೂಡ ಬಹಳ ಜಿದ್ದಿನ ಹೋರಾಟವನ್ನ ನಡೆಸ್ತಾ ಇದೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ. ಅದೇ ರೀತಿ ಕತ್ತಿ ಫ್ಯಾಮಿಲಿಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. ಹಾಗಾಗಿ ಅವರು ಕೂಡ ಬಿಟ್ಕೊಡ್ತಾ ಇಲ್ಲ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟ ಯಾರಿಗೆ ಒಲಿಯುತ್ತೆ? ಬೆಳಗಾವಿ ರಾಜಕಾರಣದ ಒಂದು ಬಗೆಯ ಹೋಲ್ಡ್ ಯಾರ ಕೈಗೆ ಸಿಗಲಿದೆ? ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ? ಕುತೂಹಲ ಮೂಡಿದೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಮಹಜ್ ಒಂದು ಸಮರವೇ ನಡೀತಾ ಇದೆ. ಖತ್ತಿ ಫ್ಯಾಮಿಲಿ, ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಒಂದು ಮಹಾಯುದ್ಧವೇ ನಡೀತಾ ಇದೆ. ಸೊ ಇವತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಡಿಸಿಸಿ ಬ್ಯಾಂಕ್ ರಾಜಕಾರಣ ಅನ್ನೋದು ರಾಜ್ಯ ರಾಜಕಾರಣಕ್ಕೆ ದಾರಿ ಮಾಡಿಕೊಡುವ ಮತ್ತೊಂದು ಪ್ರಬಲ ಪೈಪೋಟಿ ಹೊಮ್ಮಿಸುವಂತಹ ಒಂದು ಜಾಗ. ಹಾಗಾಗಿ ಇವತ್ತಿನ ಚುನಾವಣೆ ಕುತೂಹಲ ಕೆರಳಿಸಿದೆ. ಬೆಳಗಾವಿಯ ದೊಡ್ಡ ದೊಡ್ಡ ಮನೆತನಗಳ ಶಕ್ತಿ ಏನು, ಯಾರು ಗೆಲ್ತಾರೆ ಅನ್ನುವಂಥ ವಿಚಾರಗಳು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ. ಈ ಸಾರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಇವತ್ತು ಚುನಾವಣೆ. ಯಾರು ಗೆಲ್ತಾರೆ, ಯಾರ ಪಾಲಾಗುತ್ತೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ? ಒಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ ಕೂಡ ಬಹಳ ಜಿದ್ದಿನ ಹೋರಾಟವನ್ನ ನಡೆಸ್ತಾ ಇದೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ. ಅದೇ ರೀತಿ ಕತ್ತಿ ಫ್ಯಾಮಿಲಿಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. ಹಾಗಾಗಿ ಅವರು ಕೂಡ ಬಿಟ್ಕೊಡ್ತಾ ಇಲ್ಲ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟ ಯಾರಿಗೆ ಒಲಿಯುತ್ತೆ? ಬೆಳಗಾವಿ ರಾಜಕಾರಣದ ಒಂದು ಬಗೆಯ ಹೋಲ್ಡ್ ಯಾರ ಕೈಗೆ ಸಿಗಲಿದೆ? ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ? ಕುತೂಹಲ ಮೂಡಿದೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಮಹಜ್ ಒಂದು ಸಮರವೇ ನಡೀತಾ ಇದೆ. ಖತ್ತಿ ಫ್ಯಾಮಿಲಿ, ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಒಂದು ಮಹಾಯುದ್ಧವೇ ನಡೀತಾ ಇದೆ. ಸೊ ಇವತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಡಿಸಿಸಿ ಬ್ಯಾಂಕ್ ರಾಜಕಾರಣ ಅನ್ನೋದು ರಾಜ್ಯ ರಾಜಕಾರಣಕ್ಕೆ ದಾರಿ ಮಾಡಿಕೊಡುವ ಮತ್ತೊಂದು ಪ್ರಬಲ ಪೈಪೋಟಿ
ಹೊಮ್ಮಿಸುವಂತಹ ಒಂದು ಜಾಗ. ಹಾಗಾಗಿ ಇವತ್ತಿನ ಚುನಾವಣೆ ಕುತೂಹಲ ಕೆರಳಿಸಿದೆ. ಬೆಳಗಾವಿಯ ದೊಡ್ಡ ದೊಡ್ಡ ಮನೆತನಗಳ ಶಕ್ತಿ ಏನು, ಯಾರು ಗೆಲ್ತಾರೆ ಅನ್ನುವಂಥ ವಿಚಾರಗಳು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ. ಈ ಸಾರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಇವತ್ತು ಚುನಾವಣೆ. ಯಾರು ಗೆಲ್ತಾರೆ, ಯಾರ ಪಾಲಾಗುತ್ತೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ? ಒಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ ಕೂಡ ಬಹಳ ಜಿದ್ದಿನ ಹೋರಾಟವನ್ನ ನಡೆಸ್ತಾ ಇದೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ. ಅದೇ ರೀತಿ ಕತ್ತಿ ಫ್ಯಾಮಿಲಿಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. ಹಾಗಾಗಿ ಅವರು ಕೂಡ ಬಿಟ್ಕೊಡ್ತಾ ಇಲ್ಲ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟ ಯಾರಿಗೆ ಒಲಿಯುತ್ತೆ, ಬೆಳಗಾವಿ ರಾಜಕಾರಣದ ಒಂದು ಬಗೆಯ ಹೋಲ್ಡ್ ಯಾರ ಕೈಗೆ ಸಿಗಲಿದೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ, ಕುತೂಹಲ ಮೂಡಿದೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಒಂದು ಸಮರವೇ ನಡೀತಾ ಇದೆ. ಕತ್ತಿ ಫ್ಯಾಮಿಲಿ, ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಒಂದು ಮಹಾಯುದ್ಧವೇ ನಡೀತಾ ಇದೆ. ಸೊ ಇವತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಡಿಸಿಸಿ ಬ್ಯಾಂಕ್ ರಾಜಕಾರಣ ಅನ್ನೋದು ರಾಜ್ಯ ರಾಜಕಾರಣಕ್ಕೆ ದಾರಿ ಮಾಡಿಕೊಡುವ ಮತ್ತೊಂದು ಪ್ರಬಲ ಪೈಪೋಟಿ ಹೊಮ್ಮಿಸುವಂತಹ ಒಂದು ಜಾಗ. ಹಾಗಾಗಿ ಇವತ್ತಿನ ಚುನಾವಣೆ ಕುತೂಹಲ ಕೆರಳಿಸಿದೆ. ಬೆಳಗಾವಿಯ ದೊಡ್ಡ ದೊಡ್ಡ ಮನೆತನಗಳ ಶಕ್ತಿ ಏನು, ಯಾರು ಗೆಲ್ತಾರೆ ಅನ್ನುವಂಥ ವಿಚಾರಗಳು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ. ಈ ಸಾರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಇವತ್ತು ಚುನಾವಣೆ. ಯಾರು ಗೆಲ್ತಾರೆ, ಯಾರ ಪಾಲಾಗುತ್ತೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ? ಒಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ ಕೂಡ ಬಹಳ ಜಿದ್ದಿನ ಹೋರಾಟವನ್ನ ನಡೆಸ್ತಾ ಇದೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ. ಅದೇ ರೀತಿ ಕತ್ತಿ ಫ್ಯಾಮಿಲಿಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. ಹಾಗಾಗಿ ಅವರು ಕೂಡ ಬಿಟ್ಕೊಡ್ತಾ ಇಲ್ಲ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟ ಯಾರಿಗೆ ಒಲಿಯುತ್ತೆ, ಬೆಳಗಾವಿ ರಾಜಕಾರಣದ ಒಂದು ಬಗೆಯ ಹೋಲ್ಡ್ ಯಾರ ಕೈಗೆ ಸಿಗಲಿದೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ, ಕುತೂಹಲ ಮೂಡಿದೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಒಂದು ಸಮರವೇ ನಡೀತಾ ಇದೆ. ಕತ್ತಿ ಫ್ಯಾಮಿಲಿ, ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಒಂದು ಮಹಾಯುದ್ಧವೇ ನಡೀತಾ ಇದೆ. ಸೊ ಇವತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಡಿಸಿಸಿ ಬ್ಯಾಂಕ್ ರಾಜಕಾರಣ ಅನ್ನೋದು ರಾಜ್ಯ ರಾಜಕಾರಣಕ್ಕೆ ದಾರಿ ಮಾಡಿಕೊಡುವ ಮತ್ತೊಂದು ಪ್ರಬಲ ಪೈಪೋಟಿ ಹೊಮ್ಮಿಸುವಂತಹ ಒಂದು ಜಾಗ. ಹಾಗಾಗಿ ಇವತ್ತಿನ ಚುನಾವಣೆ ಕುತೂಹಲ ಕೆರಳಿಸಿದೆ. ಬೆಳಗಾವಿಯ ದೊಡ್ಡ ದೊಡ್ಡ ಮನೆತನಗಳ ಶಕ್ತಿ ಏನು, ಯಾರು ಗೆಲ್ತಾರೆ ಅನ್ನುವಂಥ ವಿಚಾರಗಳು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ. ಈ ಸಾರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಇವತ್ತು ಚುನಾವಣೆ. ಯಾರು ಗೆಲ್ತಾರೆ, ಯಾರ ಪಾಲಾಗುತ್ತೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ? ಒಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ ಕೂಡ ಬಹಳ ಜಿದ್ದಿನ ಹೋರಾಟವನ್ನ ನಡೆಸ್ತಾ ಇದೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ. ಅದೇ ರೀತಿ ಕತ್ತಿ ಫ್ಯಾಮಿಲಿಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. ಹಾಗಾಗಿ ಅವರು ಕೂಡ ಬಿಟ್ಕೊಡ್ತಾ ಇಲ್ಲ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟ ಯಾರಿಗೆ ಒಲಿಯುತ್ತೆ, ಬೆಳಗಾವಿ ರಾಜಕಾರಣದ ಒಂದು ಬಗೆಯ ಹೋಲ್ಡ್ ಯಾರ ಕೈಗೆ ಸಿಗಲಿದೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ, ಕುತೂಹಲ ಮೂಡಿದೆ.